ಚಿಕ್ಕವರಿಗೆ ಹಾಯ್, ಹಲೋ, ದೊಡ್ಡವರಿಗೆ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಿಮಿಟ್ಲೆಸ್ ಆರ್ಟ್ 7 ಗೈಸ್. ಒಬ್ಬ ಪೇಂಟರ್ ಇರ್ತಾನೆ. ಅವನು ಮಾರ್ನಿಂಗ್ 10ರಿಂದ ಸಂಜೆ 6ರವರೆಗೆ ಆ್ಯಸ್ ಅ ಪೇಂಟರ್ ಆಗಿ ಕೆಲಸ ಮಾಡಿ ಸಂಜೆ 7 ಆಗ್ತಿದ್ದಂಗೆ ಹೇಗೋ ಒಂದು ಕಡೆ ಫ್ರೆಶ್ ಅಪ್ ಎಲ್ಲ ಆಗಿ ಒಂದು ಟ್ಯಾಕ್ಸಿ ತಗೊಂಡು ಆ್ಯಸ್ ಅ ಟ್ಯಾಕ್ಸಿ ಡ್ರೈವರ್ ಆಗಿ ರಾತ್ರಿ 12 ಗಂಟೆವರೆಗೆ ಅವನು ಕೆಲಸ ಮಾಡ್ತಾ ಇರ್ತಾನೆ. ಇದೇ ಥರ ಒಂದು ಡೈಲಿ ರುಟೀನ್ ನಡೀತಾ ಇರುತ್ತದೆ. ಸೊ ಒಂದಿನ ಅವನು ತನ್ನ ಡೈಲಿ ರೂಟೀನ್ ಪ್ರಕಾರ ಒಂದು ಟ್ಯಾಕ್ಸಿ ತೊಗೊಂಡು ಏನು ಮಾಡ್ತಾನೆ ಅಂದರೆ ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್, ಅಲ್ಲಿ ಇಲ್ಲಿ ಎಲ್ಲ ಕಡೆ ಸುತ್ತಾಡ್ತಾನೆ. ಬಟ್ ಅವನಿಗೆ ಯಾವುದೇ ಸವಾರರು ಸಿಗುವುದಿಲ್ಲ. ಸೊ ಏನು ಮಾಡೋದು? ಹೀಗೆ ಸುತ್ತಾಡ್ತಾ ಸುತ್ತಾಡ್ತಾ ಹೋದರೆ ಪೆಟ್ರೋಲ್ ವೇಸ್ಟ್ ಆಗುತ್ತೆ ಅಂತ ಅವನು ರಿಟರ್ನ್ ಬಸ್ ಸ್ಟಾಪ್ ಹತ್ರ ಬಂದು ಅಲ್ಲಿ ಒಂದು ತನ್ನ ಕಾರ್ನ ನಿಂದಿರಿಸ್ತಾನೆ. ಆ್ಯಂಡ್ ಅಲ್ಲಿ ಏನಂದರೆ ಸ್ವಲ್ಪ ಮಳೆ ಎಲ್ಲ ಬೀಳ್ತಾ ಇರುತ್ತದೆ. ಆ್ಯಂಡ್ ಅಲ್ಲೇ ಪಕ್ಕದಲ್ಲಿ ಒಂದು ಟೀ ಸ್ಟಾಲ್ ಇರುತ್ತದೆ. ಸ್ವಲ್ಪ ಜನ ಎಲ್ಲ ನಿಂತಿರ್ತಾರೆ. ಸೊ ಅವನು ಅಲ್ಲಿಗೆ ಹೋಗಿ ಆ ಒಂದು ಟೀ ಸ್ಟಾಲ್ನಲ್ಲಿ ಟೀ ಕುಡಿತಾ ನಿಂತಿರ್ತಾನೆ. ಇಷ್ಟೆಲ್ಲ ಆಗ್ತಾ ಇರಬೇಕಾದ್ರೆ ಮಳೆ ಸ್ವಲ್ಪ ಸ್ಲೋ ಆಗಿರುತ್ತದೆ. ಆ್ಯಂಡ್ ಅವನ ಕಾರ್ ಹತ್ರ ಒಬ್ಬ ವ್ಯಕ್ತಿ ಬಂದು ಡೋರ್ನ ತುಂಬ ಜೋರಾಗಿ ಓಪನ್ ಮಾಡಲು ಟ್ರೈ ಮಾಡ್ತಾ ಇರ್ತಾನೆ. ಬಟ್ ಡೋರ್ ಓಪನ್ ಆಗ್ತಾ ಇರೋದಿಲ್ಲ, ಯಾಕಂದರೆ ಅದು ಲಾಕ್ ಆಗಿದೆ. ಸೊ ಅದನ್ನು ನೋಡಿದ ಟ್ಯಾಕ್ಸಿ ಡ್ರೈವರ್ ತನ್ನ ಟೀ ಕಪ್ನ ಅಲ್ಲೇ ಕೆಳಗಡೆ ಇಟ್ಟು ಓಡ್ಕೋತ ಅಲ್ಲಿಗೆ ಹೋಗಿ ಆ ಒಂದು ತನ್ನ ಹತ್ರ ಇರತಕ್ಕಂಥ ರಿಮೋಟ್ನಿಂದ ಅದರದ್ದು ಲಾಕ್ ಓಪನ್ ಮಾಡ್ತಾನೆ. ಮಾಡಿದ ತಕ್ಷಣ ಆ ವ್ಯಕ್ತಿ ಟ್ಯಾಕ್ಸಿ ಡ್ರೈವರ್ ಹತ್ರ ನೋಡಿದಾಗ ಟ್ಯಾಕ್ಸಿ ಡ್ರೈವರ್ ಒಳಗೆ ಕೂತ್ಕೊಳ್ಳಿ ಅಂತ ಹೇಳ್ತಾನೆ. ಆಯಿತು ಅಂತ ಆ ವ್ಯಕ್ತಿ ಒಳಗಡೆ ಕೂತ್ಕೋತಾನೆ. ಆ್ಯಂಡ್ ಇವೊಂದು ಸ್ವಲ್ಪ ರೇನ್ ಕೋಟ್ ಎಲ್ಲ ಒದ್ದೆ ಆಗಿರುತ್ತದೆ. ಸೊ ಇವನು ಹೀಗೆ ಕೂತ್ಕೊಂಡ್ರೆ ಅದೆಲ್ಲ ಅಲ್ಲಿ ಗಲೀಜಾಗುತ್ತೆ ಅಂತ ಅವನು ತನ್ನ ರೇನ್ ಕೋಟ್ನ ಹೊರಗೆ ನಿಂತು ಸ್ವಲ್ಪ ಝಾಡಿಸಿ ಒಳಗಡೆ ಬಂದು ಕೂತ್ಕೊಂಡು ಕಾರ್ ಸ್ಟಾರ್ಟ್ ಮಾಡಿ ಹಿಂದೆನವನಿಗೆ ಕೇಳ್ತಾನೆ, ಎಲ್ಲಿಗೆ ಹೋಗ್ಬೇಕು ನೀವು ಅಂತ. ಹಿಂದೆ ನೋಡಿದರೆ ಆ ವ್ಯಕ್ತಿನೇ ಇಲ್ಲ, ಮಾಯ ಆಗಿಬಿಟ್ಟಿದ್ದಾನೆ. ಸೊ ಡ್ರೈವರ್ ಥಿಂಕ್ ಮಾಡ್ತಾನೆ, ಏನಿದು, ಎಲ್ಲಿಗೆ ಹೋದ ಈ ವ್ಯಕ್ತಿ ಅಂತ ಕೆಳಗಡೆ ಇಳಿದು ಅತ್ತ ಕಡೆ ಇತ್ತ ಕಡೆ ಮತ್ತು ಅಲ್ಲೇನು 3-4 ಜನ ನಿಂತಿರ್ತಾರಲ್ಲ ಬಸ್ ಸ್ಟಾಪ್ನಲ್ಲಿ, ಅವ್ರ ಕಡೆ ಎಲ್ಲ ನೋಡ್ತಾನೆ. ಆ ಒಂದು ಟೀ ಸ್ಟಾಲ್ನಲ್ಲಿ ನೋಡಿದರೆ ಆ ವ್ಯಕ್ತಿಯಲ್ಲಿ ಕಾಣ್ತಾ ಇಲ್ಲ. ಸೊ ಇವನಿಗೆ ಅನಿಸುತ್ತದೆ, ಮೋಸ್ಟ್ಲಿ ಆ ವ್ಯಕ್ತಿಗೆ ಏನೋ ಅರ್ಜೆಂಟ್ ಇರಬೇಕು, ಹಾಗಾಗಿ ಬೇರೆ ಟ್ಯಾಕ್ಸಿ ತೊಗೊಂಡು ಹೋಗಿರಬೇಕು ಬಿಡು ಅಂತ ಅವನು ಮತ್ತೆ ಅಲ್ಲೇ ಟ್ಯಾಕ್ಸಿ ಹತ್ರನೇ ನಿಂತ್ಕೋತಾನೆ. ಸ್ವಲ್ಪ ನಿಂತ್ಕೊಂಡು ಒಂದು 10 ನಿಮಿಷ ಆದ ತಕ್ಷಣವೇ ಬೇರೆ ಒಂದು ಬಸ್ ಬರುತ್ತದೆ ಆ ಬಸ್ ಸ್ಟಾಪ್ಗೆ. ಸೊ ಅಲ್ಲಿ ಇರ್ತಕ್ಕಂಥ ಸ್ವಲ್ಪ ಜನ ಸಹ ಆ ಒಂದು ಬಸ್ಸಿಗೆ ಹತ್ಕೊಂಡು ಹೋಗ್ಬಿಡ್ತಾರೆ. ಅವಾಗ ಟ್ಯಾಕ್ಸಿ ಡ್ರೈವರ್ ಥಿಂಕ್ ಮಾಡ್ತಾನೆ, ಅಲ್ಲ ಎಲ್ಲ ಜನನೇ ಹೋಗ್ಬಿಟ್ರು, ಏನು ಮಾಡೋದು ಇವಾಗ? ಇವತ್ತು ಯಾವುದೇ ಸವಾರರು ಸಿಕ್ಕಿಲ್ಲ, ಏನೂ ಇಲ್ಲ. ಹೀಗೆ ನಾನು ಇನ್ನೂ ಕೂತ್ಕೊಂಡ್ರೆ ಎಲ್ಲ ವ್ಯರ್ಥ ಆಗುತ್ತೆ. ಇವತ್ತು ಹೋಗಿ ಮನೆಗೆ ಮಲ್ಕೊಂಡ್ರೆ ಆಯಿತು ಅಂತ ಒಂದು ಟ್ಯಾಕ್ಸಿಯಲ್ಲಿ ಕೂತ್ಕೊಂಡು ತನ್ನ ಟ್ಯಾಕ್ಸಿಯನ್ನು ತಿರುಗಿಸಿ ತನ್ನ ಮನೆ ಕಡೆ ಹೋಗ್ತಾ ಇರ್ತಾನೆ. ಆವಾಗ ಹಿಂದಿನಿಂದ ಸೌಂಡ್ ಬರುತ್ತದೆ, ಓ ಅಣ್ಣ, ಎಲ್ಲಿಗೆ ಹೋಗ್ತಾ ಇದ್ದೀರಿ ನೀವು? ನನ್ನ ಮನೆ ಈ ಕಡೆ ಇದೆ ಅಂತ. ಅಂದ ತಕ್ಷಣ ಡ್ರೈವರ್ ಶಾಕ್. ನೋಡಿದರೆ ಹಿಂದೆ ಆ ವ್ಯಕ್ತಿ ಕೂತಿದ್ದಾನೆ. ಏನು ಇಳಿದು ಹೋಗಿದ್ನಲ್ಲ ಗೈಸ್ ಆ ವ್ಯಕ್ತಿ. ಸೊ ಡ್ರೈವರ್ ಎಕ್ದಮ್ ಥಿಂಕ್ ಮಾಡ್ತಾನೆ, ಈ ವ್ಯಕ್ತಿ ಆಗಲೇ ಇಳಿದು ಹೋಗಿದ್ದ, ಇಲ್ಲಿಗೆ ಹೇಗೆ ಬಂದ ಇವನು ಅಂತ ಥಿಂಕ್ ಮಾಡಿ ಆ ಒಂದು ವ್ಯಕ್ತಿಗೆ ಕೇಳ್ತಾನೆ, ಅಲ್ಲ ನೀವು ಆಗ್ಲೇ ಇಳಿದು ಹೋಗಿರ್ಲಿಲ್ವಾ, ಮತ್ತೆ ಹೇಗೆ ಬಂದ್ರಿ ನೀವು ಅಂತ. ಅಂದಾಗ ಆ ವ್ಯಕ್ತಿ ಅಂತಾನೆ, ನಾನು ಎಲ್ಲಿ ಇಳಿದು ಹೋಗಿಲ್ಲ, ನಾನು ಇಲ್ಲೇ ಕೂತಿದ್ದೆ, ಜಸ್ಟ್ ನಿಮ್ಮ ಕಾರ್ನ ನಾನು ಒಮ್ಮೆ ಚೆಕ್ ಮಾಡ್ತಾ ಇದ್ದೆ ಅಂತ. ಆವಾಗ ಡ್ರೈವರ್ಗೆ ಅನಿಸುತ್ತದೆ, ನಾನು ರೇನ್ ಕೋಟ್ ಝಾಡಿಸ್ತಾ ಇರಬೇಕಾದ್ರೆ ಆ ವ್ಯಕ್ತಿ ಕೆಳಗೆ ಇರೋದು ಕಾರ್ ಚೆಕ್ ಮಾಡ್ತಾ ಇರಬೇಕು. ನಾನು ಒಳಗಡೆ ಕೂತ್ಕೊಂಡಾಗ ಆ ವ್ಯಕ್ತಿ ಇರಲಿಲ್ಲ, ಮತ್ತು ನಾನು ಕೆಳಗಡೆ ಇರೋದು ಅತ್ತ ಕಡೆ ಇತ್ತ ಕಡೆ ನೋಡುವಾಗ ಸ್ವಲ್ಪ ಮಿಸ್ಕಮ್ಯುನಿಕೇಷನ್ ಆಗಿರಬೇಕು ಅಂತ ಡ್ರೈವರ್ ಥಿಂಕ್ ಮಾಡಿ ಅಂತಾನೆ, ಏನೋ ಮಿಸ್ಕಮ್ಯುನಿಕೇಷನ್ ಆಗಿರಬೇಕು ಅಂದಾಗೆ ನಿಮಗೆ ಎಲ್ಲಿಗೆ ಬಿಡ್ಬೇಕು ಹೇಳಿ ಅಂತ. ಅಂದಾಗ ಆ ವ್ಯಕ್ತಿ ಅಂತಾನೆ, ಹೀಗೆ ಇಲ್ಲಿ ಒಂದು ಏರಿಯಾಗೆ ನನ್ನನ್ನು ಬಿಡು, ಆ್ಯಂಡ್ ಆ ಏರಿಯಾಗೆ ಹೋದ ತಕ್ಷಣವೇ ನಿನಗೆ ಅಲ್ಲಿ ನಮ್ಮ ಮನೆ ಎಲ್ಲಿ ಅಂತ ನಾನು ಹೇಳ್ತೀನಿ ಅಂದಾಗ ಈ ಡ್ರೈವರ್ ಇದ್ದಾನಲ್ಲ ಅವನು, ಆಯಿತು, ಈ ಲೊಕೇಶನ್ ಇದೆಯಲ್ಲ ನನಗೆ ತುಂಬ ಚೆನ್ನಾಗಿಯೇ ಪರಿಚಿತವಾಗಿದೆ. ಸೊ ನಾನು 3-4 ಸತಿ ಅಲ್ಲಿಗೆ ಹೋಗಿ ಬಂದಿದ್ದೀನಿ, ನಿಮ್ಮನ್ನು ಆರಾಮಾಗಿ ಅಲ್ಲಿಗೆ ತಲುಪಿಸ್ತೀನಿ ಅಂತ ಅವನು ಹೋಯ್ತಾನೆ ಕಾರ್ನ. ಹೀಗೆ ಕಾರ್ ಸ್ವಲ್ಪ ಮುಂದೆ ಹೋಗ್ತಾ ಅವನು ಕೇಳ್ತಾನೆ, ಅಲ್ಲ ನೀವು ಇಷ್ಟು ದೂರ ಬಂದಿದ್ದೀರಲ್ಲ, ಏನಾದರೂ ಕೆಲಸ ಇತ್ತಾ ಅಂತ. ಅಂದರೆ ಆ ಹಿಂದಿನ ವ್ಯಕ್ತಿ ಏನು ಉತ್ತರ ಕೊಡ್ತಾ ಇಲ್ಲ, ಅವನು ಜಸ್ಟ್ ಸೈಲೆಂಟ್ ಕೂತಿದ್ದಾನೆ. ಹ್ಞೂ ಇಷ್ಟೇ ಅಂತಿದ್ದಾನೆ ಅವನು, ಹಾಗೆ ಹೀಗೆ ಬಂದಿದ್ದೆ ಅಂತ. ಸೊ ಇದೆಲ್ಲ ಆಯಿತು. ಇವಾಗ ಆದ ತಕ್ಷಣವೇ ಡ್ರೈವರ್ಗೆ ಅನಿಸುತ್ತೆ, ಹೀಗೆ ಸರಳ ರೋಡ್ನಲ್ಲಿ ಹೋದರೆ ತುಂಬ ಲೇಟ್ ಆಗುತ್ತದೆ,
16-17 ಕಿಲೋಮೀಟರ್ ಹೋಗಬೇಕಾಗುತ್ತೆ. ಜಸ್ಟ್ ಶಾರ್ಟ್ಕಟ್ ಹೋದರೆ 10 ಕಿಲೋಮೀಟರ್ ಆಗುತ್ತೆ ಅಂತ ಅವನು ಶಾರ್ಟ್ಕಟ್ಗೆ ಕಾರ್ನ ತಿರುವುತಾನೆ. ಆವಾಗ ಹಿಂದೆ ಕೂತಿರ್ತಕ್ಕಂಥ ವ್ಯಕ್ತಿ ಅಂತಾನೆ, ಅಯ್ಯೋ ಇಲ್ಲಿಗೆ ಹೋಗಬೇಡಿ, ಈ ರೋಡ್ ಸರಿ ಇಲ್ಲ, ಸ್ಟ್ರೇಟ್ ರೋಡೇ ಹೋಗೋಣ ಅಂತ. ಆದರೂ ಆ ಡ್ರೈವರ್ ಕೇಳೋದಿಲ್ಲ, ಹೀಗೆ ಹೋಗ್ತಾನೆ ಅವನು, ಲೆಫ್ಟ್ ತಗೊಂಡೇ ಹೋಗ್ತಾನೆ ಅವನು. ಹೋದ ತಕ್ಷಣವೇ ಸ್ವಲ್ಪ ದೂರದಲ್ಲಿ ಆ ರೋಡೆಲ್ಲ ಕೆಟ್ಟುಬಿಟ್ಟಿರುತ್ತದೆ ಆ್ಯಂಡ್ ಮುಂದ್ಗಡೆ ರಿಪೇರಿ ನಡೆಯುತ್ತಾ ಇರುತ್ತೆ. ಸೊ ಆ ರಿಪೇರಿ ನಡೆಯೋ ಪ್ಲೇಸ್ನಲ್ಲಿ ಒಬ್ಬ ವ್ಯಕ್ತಿ ನಿಂತಿರ್ತಾನೆ. ಅವನು ಕೈ ಮಾಡಿ ಹೇಳ್ತಾನೆ, ಇಲ್ಲಿಗೆ ಬರಬೇಡಿ, ರಿಪೇರಿ ನಡೀತಾ ಇದೆ ಹಿಂದ್ಗಡೆ ಅಂತ. ಸೊ ಡ್ರೈವರ್ ಅವನ ಮುಂದ್ಗಡೆ ಹೋಗಿ ಕಾರ್ನ ಸ್ಟಾಪ್ ಮಾಡ್ತಾನೆ. ಸ್ಟಾಪ್ ಮಾಡಿ ನೋಡಿದರೆ ಹಿಂದೆ ಏನು ಕೂತಿದ್ದಾನಲ್ಲ ಆ ವ್ಯಕ್ತಿ, ಅವನದೇ ಫೇಸ್ ಮುಂದ್ಗಡೆ ಕಾಣ್ತಾ ಇದೆ. ಅಂದರೆ ಯಾವ ವ್ಯಕ್ತಿ ಈ ಕಾರ್ನ ಸ್ಟಾಪ್ ಮಾಡಿದಲ್ಲ ಅದೇ ವ್ಯಕ್ತಿದು ಫೇಸ್ ಮತ್ತು ಹಿಂದೆ ಕೂತಿರ್ತಕ್ಕಂಥ ಡ್ರೈವರ್ದು ಫೇಸ್ ಮ್ಯಾಚಿಂಗ್. ಸೊ ಡ್ರೈವರ್ಗೆ ಶಾಕ್ ಆಗುತ್ತೆ, ಏನಿದು ಅಂತ ಹಿಂತಿರುಗಿ ನೋಡ್ತಾನೆ. ನೋಡಿದರೆ ಅಲ್ಲಿ ವ್ಯಕ್ತಿನೇ ಇಲ್ಲ, ಯಾರೂ ಕಾಣ್ತಾ ಇಲ್ಲ ಹಿಂದೆ. ಆ ವ್ಯಕ್ತಿ ಮುಂದೆ ಇದ್ದಾನೆ ಇವಾಗ. ಸೊ ಡ್ರೈವರ್ ಕನ್ಫ್ಯೂಸ್ ಆಗ್ಬಿಡ್ತಾನೆ, ಏನಿದು, ಇದು ಹೇಗೆ ಸಾಧ್ಯ ಅಂತ. ಅವಾಗ ಮುಂದೆ ನಿಂತಿರ್ತಕ್ಕಂಥ ವ್ಯಕ್ತಿ ನಡ್ಕೊಂಡು ಇವನ ಹತ್ರ ಬಂದು ಹಿಂದಿಂದ ಡೋರ್ ಓಪನ್ ಮಾಡಿ ಒಳಗೆ ಕೂತ್ಕೊಂಡು ಅಂತಾನೆ, ಅಯ್ಯೋ ಅಣ್ಣವ್ರೆ, ನಾನು ನಿಮ್ಗೆ ಮೊದಲೇ ಹೇಳಿಲ್ವಾ ಈ ರೋಡ್ ಸರಿ ಇಲ್ಲ, ನೋಡಿ ಅಲ್ಲಿ ರಿಪೇರಿ ನಡೀತಾ ಇದೆ, ಕಾರ್ನ ತಿರುಗಿಸಿ ಹೋಗೋಣ ಅಂತ ಅಂದಾಗ ಡ್ರೈವರ್ಗೆ ಶಾಕ್. ಇವನು ಯಾವಾಗ ಇಳಿದು ಹೋದ, ನಾನು ಕಾರಲ್ಲಿ ಸ್ಟಾಪೇ ಮಾಡಿಲ್ಲ ಅಂತ ಹಿಂದಿನವನಿಗೆ ಕೇಳ್ತಾನೆ. ಅಲ್ಲ, ನೀವು ಯಾವಾಗ ಕಾರ್ನಿಂದ ಇಳಿದು ಅಲ್ಲಿಗೆ ಹೋದ್ರಿ ಅಂತ ಅಂದಾಗ ಆ ವ್ಯಕ್ತಿ ಅಂತಾನೆ, ಅಲ್ಲ ನೀವೇ ತಾನೇ ಕಾರ್ ಸ್ಟಾಪ್ ಮಾಡಿ ನನಗೆ ಹೇಳಿದ್ರಿ ಮುಂದೆ ಹೋಗಿ ಚೆಕ್ ಮಾಡ್ಕೊಂಬಾ ಅಂತ ಅಂದಾಗ ಇವನಿಗೆ ಒಂಥರ ಆಗುತ್ತೆ, ನನಗೇನಾದರೂ ಮರಿವಾಗ್ತಾ ಇದೆಯೋ ಏನೋ ಅಂತ ಒಂದು ತಿಳಿತಾ ಇಲ್ಲ ಇವನಿಗೆ. ಅವಾಗ ಇವನಿಗನ್ಸುತ್ತೆ, ಡ್ರೈವರ್ಗೆ ಮತ್ತೆ ತನಗೆ ತಾನೇ ಅನಿಸುತ್ತೆ, ಮೋಸ್ಟ್ಲಿ ನಾನು ಹೆವಿ ಕೆಲಸ ಮಾಡಿದ್ದೀನಿ, ಹಾಗಾಗಿ ನನಗೆ ಈ ಥರ ಆಗ್ತಾ ಇರಬೇಕು ಅಂತ, ಸ್ಟ್ರೆಸ್ಫುಲ್ಲಾಗಿ ಅಂತ ಆಯಿತು ಅಂತ ಅವನು ಕನ್ಫ್ಯೂಷನ್ನಲ್ಲೇ ಕಾರ್ ತಿರುಗಿಸ್ಕೊಂಡು ಹೋಗ್ತಾ ಇದ್ದಾನೆ. ಹೀಗೆ ಸ್ವಲ್ಪ ಮುಂದೆ ಕಾರ್ ಹೋಗ್ತಾ ಇರುತ್ತೆ. ಹೋಗ್ತಾ ಇವಾಗ ಇವನು ರೇರ್ ವ್ಯೂ ಮಿರರ್ನಲ್ಲಿ ನೋಡ್ತಾನೆ. ನೋಡಿದರೆ ಆ ವ್ಯಕ್ತಿ ಹಿಂದೆ ಕಾಣ್ತಾ ಇಲ್ಲ, ಎಲ್ಲ ಟ್ಯಾಕ್ಸಿ ಖಾಲಿ. ಸೊ ಇವನು ಏಕ್ದಮ್ ಬ್ರೇಕ್ ಹಾಕ್ತಾನೆ, ಕಾರ್ ಬ್ರೇಕ್ ಹಾಕಿ ಹಿಂದೆ ನೋಡ್ತಾನೆ. ನೋಡಿದರೆ ಆ ವ್ಯಕ್ತಿ ಕೂತಿದ್ದಾನೆ. ಮತ್ತೆ ರೇರ್ ವ್ಯೂ ಮಿರರ್ನಲ್ಲಿ ನೋಡಿದರೆ ಆ ವ್ಯಕ್ತಿ ಇಲ್ಲ. ನಾರ್ಮಲ್ ನೋಡಿದರೆ ಆ ವ್ಯಕ್ತಿ ಕಾಣ್ತಾ ಇದ್ದಾನೆ. ಮತ್ತೆ ಕಾರ್ ಸ್ಟಾರ್ಟ್ ಮಾಡ್ಕೊಂಡು ಇವನು ಹೋಗ್ತಾನೆ. ಸ್ವಲ್ಪ ಮುಂದೆ ಹೋಗ್ತಾ ಮತ್ತೆ ಇವನು ರೇರ್ ವ್ಯೂ ಮಿರರ್ನಲ್ಲಿ ನೋಡ್ತಾನೆ, ಆ ವ್ಯಕ್ತಿ ಕಾಣ್ತಾ ಇಲ್ಲ. ಮತ್ತೆ ಹಿಂದೆ ನೋಡ್ತಾನೆ, ಆ ವ್ಯಕ್ತಿ ಕಾಣ್ತಾ ಇದ್ದಾನೆ. ಸೊ ಹೀಗೆಲ್ಲ ಆಗ್ತಿರ್ಬೇಕಾದ್ರೆ ಇವನು ಯಾವಾಗ ಹಿಂದೆ ತಿರುಗ್ತಾನಲ್ಲ ಆವಾಗ ಆ ವ್ಯಕ್ತಿ ಅಂತಾನೆ, ಅಯ್ಯೋ ಅಣ್ಣ ಮುಂದ್ಗಡೆ ನೋಡ್ಕೊಂಡು ಓಡಿಸಿ, ಇಲ್ಲಾಂದ್ರೆ ಇಬ್ರು ಸತ್ತು ಹೋಗ್ತೀವಿ ಅಂತ. ಇವನು ಶಾಕ್ ಆಗ್ತಾನೆ, ಅಂತಾನೆ. ಇವನು ನಾರ್ಮಲ್ ನೋಡಿದರೆ ಮಾಯ ಆಗ್ತಾನೆ. ನಾನೇನಾದರೂ ಸ್ವಲ್ಪ ಮಿಸ್ಟೇಕ್ ಮಾಡಿದರೆ ಇವನು ಬಂದ್ಬಿಡ್ತಾನಲ್ಲ, ಏನಿದು ಅಂತ ಎಕ್ದಮ್ ಕಾರ್ ಸ್ಟಾಪ್ ಮಾಡಿ ಇವನು ಕಾರಿಂದ ಇಳಿದು ಓಡೋಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ, ಇದು ಏನೋ ಬೇರೆನೇ ಇದೆ ಅಂತ. ಸೊ ಇವನು ಹೋಗಿ ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡು ತನ್ನ ಕಾರ್ನೇ ಅಬ್ಸರ್ವ್ ಮಾಡ್ತಾನೆ, ನೋಡ್ತಾನೆ ಅದರಲ್ಲಿ ಏನಿದೆ ಅಂತ, ಆ ವ್ಯಕ್ತಿ ಕಾಣ್ತಾ ಇದ್ದಾನ ಅಂತ. ಹೀಗೆ ನೋಡ್ತಾನೆ ಬಟ್ ಅಲ್ಲಿ ಯಾರೂ ಕಾಣ್ತಾ ಇಲ್ಲ ಒಳಗಡೆ ಆ ಕಾರ್ನಲ್ಲಿ. ಸೊ ಇದೇನಿದು ಅಂತ ಹೀಗೆ ನಿಂತಿದ್ದಾನೆ. ಮತ್ತೆ ಹಿಂದ್ಗಡೆಯಿಂದ ಸೌಂಡ್ ಬರುತ್ತೆ, ಅಯ್ಯೋ ಯಾರನ್ನ ಹುಡುಕ್ತಾ ಇದ್ದೀರಿ ನೀವು, ನಾನು ನಿಮ್ಮ ಹಿಂದ್ಗಡೆನೇ ಇದ್ದೀನಿ, ನನ್ನನ್ನೇ ತಾನೇ ನೀವು ಹುಡುಕ್ತಾ ಇರೋದು ಅಂತ. ಇವನು ಹಿಂತಿರುಗಿ ನೋಡಿದ್ರೆ ವ್ಯಕ್ತಿ ಹಿಂದೆ ಇದ್ದಾನೆ. ಏನು ಮಾಡೋದು ಇವಾಗ? ಸೊ ಇವನಿಗೆ ಡ್ರೈವರ್ಗೆ ಕನ್ಫರ್ಮ್ ಆಗುತ್ತೆ, ಇವತ್ತು ನಾನು ಭೂತದ ಕೈಯಲ್ಲಿ ಸಿಕ್ಬಿಟ್ಟಿದ್ದೀನಿ, ಇದು ದೆವ್ವಾನೆ ಅಂತ ಗೊತ್ತಾಗುತ್ತೆ. ಬಟ್ ಏನು ಮಾತಾಡೋ ಹಾಗಿಲ್ಲ, ತುಂಬ ಭಯ ಬಿದ್ದುಬಿಟ್ಟಿದ್ದಾನೆ ಇವನು, ಬಾಯಿಂದ ಮಾತೇ ಬರ್ತಾ ಇಲ್ಲ. ಸೊ ಆವಾಗ ಆ ಒಂದು ತೊದಲ್ ಧ್ವನಿಯಲ್ಲೇ ಕೇಳ್ತಾನೆ ಇವನು, ಮೈಯಿಂದ ನೀರೆಲ್ಲ ಇಳಿತಾ ಇದೆ, ಬೆವರೆಲ್ಲ. ಸೊ ಕೇಳ್ತಾನೆ, ಅಲ್ಲ ನೀವು ಯಾರು, ನಿಜವಾಗಿ ಹೇಳಿ, ಎಲ್ಲಿಗೆ ಹೋಗಬೇಕು ನೀವು, ಏನು ಎತ್ತ ಅಂತ ಎಲ್ಲ ಕೇಳಿದಾಗ ಆ ಹಿಂದಿನ ವ್ಯಕ್ತಿ ಅಂತಾನೆ, ನಿನಗಿದೆಲ್ಲ ಸಂಬಂಧ ಬೀಳೋದಿಲ್ಲ, ನಾನು ಯಾರು ಏನು ಎತ್ತ ಅಂತ. ಜಸ್ಟ್ ನಿನ್ನ ಕೆಲಸ ಏನಂದರೆ ನನ್ನ ಮನೆಗೆ ನೀನು ತಲುಪಿಸ್ಬೇಕು ಅಂತ ಹೇಳ್ತಾನೆ. ಹೇಳಿದಾಗ ಆಯಿತು ಅಂತ ಇವನು ಮತ್ತೆ ಕಾರ್ನಲ್ಲಿ ಬಂದು ಕೂತ್ಕೋತಾನೆ. ಕಾರ್ ಮತ್ತೆ ಮೂವ್ ಆಗ್ತಾ ಇದೆ. ಆಗ್ತಾ ಇವಾಗ ಏನು ಅನಿಸುತ್ತದೆ, ನಾನು ಯಾಕೆ ಸುಮ್ಮನೆ ಹೋಗ್ತಾ ಇದ್ದೀನಿ, ಇವನು ಹಿಂದೆ ಕಾಣ್ತಾನೇ ಇಲ್ಲ ವ್ಯಕ್ತಿ, ಇದು ದೆವ್ವ. ಸೊ ನಾನು ಮನೆಗೆ ಹೋಗ್ತೀನಿ ಅಂತ ಇವನು ಮತ್ತೆ ಕಾರನ್ನು ಟರ್ನ್ ಮಾಡಿಕೊಂಡು ಮನೆ ಕಡೆ ಹೋಗ್ತಿರ್ಬೇಕಾದ್ರೆ ಹಿಂದೆಯಿಂದ ವ್ಯಕ್ತಿ ಅಂತಾನೆ, ಅಯ್ಯೋ ಅಣ್ಣ ನೀವು ತಪ್ಪು ದಾರಿಗೆ ಹೋಗ್ತಾ ಇದ್ದೀರಿ, ಈತ ಕಡೆ ಹೋಗಿ, ಈತ ಕಡೆ ಇದೆ ನನ್ನ ಮನೆ ಅಂತ ಅಂದಾಗ ಇವನಿಗೆ ಏಕ್ದಮ್ ಶಾಕ್. ಅಲ್ಲ, ನಾನು ಕರೆಕ್ಟ್ ಕಾರ್ನ ಡ್ರೈವ್ ಮಾಡ್ತಾ ಇರಬೇಕಾದ್ರೆ ಆ ವ್ಯಕ್ತಿ ಕಾಣೋದಿಲ್ಲ,
ನಾನು ಅಕಸ್ಮಾತ್ ಸ್ವಲ್ಪ ಕಾರ್ ಮಿಸ್ಟೇಕ್ ಮಾಡಿದರೆ ಹಿಂದೆ ಹೊಳ್ಳಿ ನೋಡಿದರೆ ಆ ವ್ಯಕ್ತಿ ಏಕ್ದಮ್ ಪ್ರತ್ಯಕ್ಷ ಆಗ್ತಾನೆ ಆ್ಯಂಡ್ ಅಂತಾನೆ, ನೀವು ತಪ್ಪು ಮಾಡ್ತಾ ಇದ್ದೀರಾ, ಸರಿ ದಾರಿಗೆ ಹೋಗಿ ಅಂತ. ಏನಿದು ಅಂತ ಅವನು ಏಕ್ದಮ್ ಶಾಕ್ ಆಗಿ ಕಾರ್ನ ಸ್ಟಾಪ್ ಮಾಡ್ಕೊಂಡು ನಿಂತ್ಕೊಂಡ್ಬಿಡ್ತಾನೆ. ನಿಂತ್ಕೊಂಡು ಇಳಿದು ಮತ್ತೆ ಕಾರ್ ಹೊರಗಡೆ ಬರ್ತಾನೆ. ಬಂದು ಅವನು ಮತ್ತೆ ಕಾರ್ ಕಡೆ ನೋಡ್ತಾನೆ. ನೋಡಿದರೆ ಆ ವ್ಯಕ್ತಿ ಮತ್ತೆ ಇವನ್ ಹಿಂದ್ಗಡೆನೆ ಅಂತಾನೆ, ಅಣ್ಣ ನನ್ನ ಮನೆಗೆ ಬಿಡಿ, ಆಮೇಲೆ ನೀವು ಎಲ್ಲಾದರೂ ಕೂತ್ಕೊಳ್ಳಿ ಅಂತ ಅಂದಾಗ ಡ್ರೈವರ್ ಮನಸ್ಸಿನಲ್ಲೇ ಥಿಂಕ್ ಮಾಡ್ತಾನೆ, ನಾನು ಇವಾಗ ನನ್ನ ಕಾರ್ ತೊಗೊಂಡು ಹೋಗೋಕ್ಕೂ ಆಗೋದಿಲ್ಲ, ನನ್ನ ಕಾರ್ ಬಿಟ್ಟು ಹೋಗೋಕ್ಕೂ ಆಗೋದಿಲ್ಲ. ಅಕಸ್ಮಾತ್ ನಾನು ನನ್ನ ಕಾರ್ ತೊಗೊಂಡು ಹೋದರೆ ಇವನು ನನ್ನ ಹಿಂದಿಂದೇನೆ ನನ್ನ ಮನೆ ಹತ್ರ ಬರ್ತಾನೆ. ಅಕಸ್ಮಾತ್ ನಾನು ಕಾರ್ ಇಲ್ಲೇ ಬಿಟ್ಟು ನಾನು ನಡ್ಕೊತ ಹೋಗ್ತೀನಿ ಅಂದರೂ ನನಗೆ ಬಿಡೋದಿಲ್ಲ. ಕಂಟಿನ್ಯೂಯಸ್ ನನ್ನ ಹಿಂದೆ ಬಂದು ನನ್ನನ್ನು ಮನೆಗೆ ಬಿಡಿ, ನನ್ನ ಮನೆಗೆ ತಲುಪಿಸಿ ಅಂತ ಇದ್ದಾನೆ ಇವನು. ಏನು ಮಾಡೋದು? ಇವನು ನನ್ನನ್ನು ಬಿಡೋ ಹಾಗೆ ಕಾಣ್ತಾ ಇಲ್ಲ. ನಾನು ಅಕಸ್ಮಾತ್ ಮುಂದ್ಗಡೆ ಹೋದರೆ ಇವನು ನನ್ನನ್ನು ಸಾಯಿಸಬಹುದು. ಅದಕ್ಕಿಂತ ಏನಂದರೆ ಇಲ್ಲೇ ಹೀಗೆ ಉಲ್ಟಾ ಹೋಗಿ ಸಾಯೋಕಿನ ಕಾರಿನಲ್ಲಿ ಅವ್ನು ಯಾವ ಲೊಕೇಶನ್ಗೆ ಹೇಳ್ತಾನಲ್ಲ ಅಲ್ಲಿಗೆ ಒಯ್ದು ಅವನನ್ನು ಬಿಟ್ಟು ಸಾಯೋದೇ ಒಳಿತು. ನೋಡೋಣ ಇವನು ಎಲ್ಲಿಗಾದರೂ ಹೋಗ್ತಾನೆ ಅಂತ ಇವನು ಮತ್ತೆ ಭಯದಲ್ಲಿನೇ ಆ ಒಂದು ಕಾರ್ನಲ್ಲಿ ಬಂದು ಕೂತ್ಕೋತಾನೆ. ತುಂಬಾ ಹೆದರಿರ್ತಾನೆ ಗಾಯ್ಸ್. ಕತ್ತಲೆ, ಅಕ್ಕಪಕ್ಕದಲ್ಲಿ ಯಾರಿಗೆ ಹೆಲ್ಪ್ ಕೇಳಬೇಕಂದ್ರೂ ಯಾರೂ ಜನ ಇಲ್ಲ. ಸೊ ಇವಾಗ ಕಾರ್ ಹೀಗೆ ಮೂವ್ ಆಗ್ತಾ ಇದೆ. ಆ ವ್ಯಕ್ತಿ ಅಲ್ಲಿಗೆ ಇಲ್ಲಿಗೆ ಹೇಳ್ತಾ ಇರ್ತಾನೆ ಆ್ಯಂಡ್ ಮಾಯ ಆಗ್ತಾ ಇರ್ತಾನೆ. ಸೊ ಹೀಗೆ ಹೋಗ್ತಾ ಒಂದು ಲೊಕೇಶನ್ನಲ್ಲಿ ಆ ವ್ಯಕ್ತಿ ಹೇಳ್ತಾನೆ, ಹಾಂ ಕಾರ್ನ ಸ್ಟಾಪ್ ಮಾಡಿ ಅಂತ. ನೋಡಿದರೆ ಎದುರುಗಡೆ ಒಂದು ದೊಡ್ಡ ಕಾಂಪೌಂಡ್ ಇದೆ. ಸೊ ದೊಡ್ಡ ಬಂಗ್ಲೆಯನ್ನು ಹಿಂದ್ಗಡೆ ಏರಬೇಕು. ಸೊ ಇವನು ಕಾರ್ನ ಸ್ಟಾಪ್ ಮಾಡ್ತಾನೆ. ಸ್ಟಾಪ್ ಮಾಡಿದ ತಕ್ಷಣನೇ ಇವನಿಗೆ ಭಯ ಸ್ಟಾರ್ಟ್ ಆಗುತ್ತೆ ಡ್ರೈವರ್ಗೆ. ಇನ್ನು ನನ್ನ ಕತೆ ಮುಗೀತು, ಇವನು ನನ್ನನ್ನು ಕನ್ಫರ್ಮ್ ಇಲ್ಲಿ ಹೊಡೆತಾನೆ ಅಂತ ಅಂದು ಇವನು ಹೀಗೆ ಕೂತಿದ್ದಾನೆ. ಆ ವ್ಯಕ್ತಿ ಕೆಳಗಡೆ ಇಳಿದು ಬರ್ತಾನೆ. ಬಂದು ತುಂಬ ಧನ್ಯವಾದಗಳು, ನನ್ನ ಪ್ಲೇಸ್ಗೆ ಬಿಟ್ಟಿದ್ದಕ್ಕೆ ನೀವು ಅಂತ ಅವನು ಫುಲ್ ಖುಷಿಯೆಲ್ಲ ಆಗ್ಬಿಡ್ತಾನೆ. ಆ್ಯಂಡ್ ಅವನು ಏನು ಅಂತೀರಿ, ಅವನದು ಒಂಥರ ಮೈಯೆಲ್ಲ ಪಳ ಹೊಳಿತಾ ಇರುತ್ತೆ. ಆ ಥರ ಖುಷಿ ಆಗಿಬಿಟ್ಟಿರ್ತಾನೆ ಅವನು. ಸೊ ಅವನು ಕಾರ್ನಿಂದ ಇಳಿದು ಹೋಗ್ತಿರ್ಬೇಕಾದ್ರೆ ಈ ಡ್ರೈವರ್ ಇದ್ದಾನಲ್ಲ ಅವನು ಥಿಂಕ್ ಮಾಡ್ತಾನೆ, ಅಲ್ಲ ನಾನು ಇಲ್ಲಿಗೆ ಬಿಟ್ಟೆ, ಇವಾಗ ಇವನು ನಡ್ಕೊಂಡು ಹೋಗ್ತಾ ಇದ್ದಾನೆ, ಎಲ್ಲಿವರೆಗೆ ಇವನು ಹೋಗ್ತಾನೆ ಅಂತ ನೋಡೋಣ ಅಂತ ಡ್ರೈವರ್ ಹಾಗೆ ಇವನು ಹಿಂದೆನೇ ಕಾರ್ನಿಂದ ಇಳಿದು ಹೋಗ್ತಾ ಇರ್ತಾನೆ. ಇವನು ಮುಂದುಗಡೆ ಹೋಗಿ ಒಂದು ಗೇಟ್ ಇರುತ್ತಲ್ಲ ಕಾಂಪೌಂಡ್ದು, ಅಲ್ಲಿಗೆ ಹೋಗಿ ನಿಂತು ಇವನು ಮಾಯ ಆಗಿಬಿಡ್ತಾನೆ. ಇವನಿಗೆ ಏಕ್ದಮ್ ಶಾಕ್, ಏನಿದು ಅಂತ ನೋಡಿದರೆ ಅಚಾನಕ್ ಗೇಟ್ ತರ್ಕೊಳ್ತದೆ. ಆ್ಯಂಡ್ ಏನಂತೀರಿ ಗಾಯ್ಸ್, ಒಳಗಡೆ ಸ್ಮಶಾನ ಇದೆ. ಇವನು ಏಕ್ದಮ್ ಶಾಕ್ ಆಗಿ ಅಲ್ಲಿಂದ ಓಡಿ ಕಾರ್ನಲ್ಲಿ ಹತ್ಕೊಂಡು ಕಾರ್ನ ತಿರುಗಿಸಿ ಓಡ್ತಾ ಇದ್ದಾನೆ. ಹೀಗೆ ಓಡ್ತಾ ಇವನು ಹಿಂದ್ಗಡೆ ನೋಡೋಕೆ ಟ್ರೈ ಮಾಡ್ತಾನೆ, ಆ ವ್ಯಕ್ತಿ ಏನಾದರೂ ಬಂದು ಕೂತಿದ್ದಾನ ಕಾರ್ನಲ್ಲಿ ಅಂತ. ನೋಡಿದರೆ ಹಿಂದೆ ಯಾರೂ ಇಲ್ಲ ಈ ಸತಿ. ಆದರೂ ಅವನು ಹಿಂದೆ ಕೇಳ್ತಾನೆ, ಅಣ್ಣ ನೀವು ಇದ್ದೀರಾ ಅಂತ. ಅಂದರೂ ಏನು ಸೌಂಡ್ ಬರ್ತಾ ಇಲ್ಲ. ಇವನಿಗೆ ಅನ್ನಿಸ್ತಾ ಇದೆ ನನ್ನ ಜೊತೆನೇ ಈ ದೆವ್ವ ಬರ್ತಾ ಇದೆ ಅಂತ. ಹಾಗೆ ಇವನು ಮನೆ ಕಡೆಗೆ ಬರ್ತಾನೆ, ಕಾರ್ನ ಸ್ಟಾಪ್ ಮಾಡಿ ಮಲಗಿ ಮಾರ್ನಿಂಗ್ ಎದ್ದ ತಕ್ಷಣವೇ ದೇವ್ರಿಗೆ ಹೋಗ್ತಾನೆ. ಇವನು ಎಲ್ಲ ಒಂದು ತೆಂಗಿನಕಾಯಿ, ಅದಕ್ಕೇನೇನು ಆರತಿಗಳು ಪೂಜೆಗಳು ಮಾಡಿಸ್ಬೇಕು ಎಲ್ಲ ಮಾಡಿಸ್ತಾನೆ. ತನಗೆ ಎಷ್ಟು ಸಮಾಧಾನ ಆಗುತ್ತಲ್ಲ ಗಾಯ್ಸ್ ಅಷ್ಟೆಲ್ಲ ಮಾಡಿಸಿದ ತಕ್ಷಣವೇ ಇವನು ಸೀದಾ ತನ್ನ ಫ್ರೆಂಡ್ಸ್ ಹತ್ರ ಹೋಗಿ ತನ್ನ ಫ್ರೆಂಡ್ಸ್ಗೆ ಸ್ಟೋರಿ ಹೇಳ್ತಾನೆ, ಹೀಗೆ ನಾನು ನಿನ್ನೆ ದೆವ್ವಕ್ಕೆ ಒಂದು ಲಿಫ್ಟ್ ಕೊಟ್ಟಿದೆ ಅಂತ ಅಂದಾಗ ಅವನ ಜೊತೆ ಕೂತಿರ್ತಕ್ಕಂಥ ವ್ಯಕ್ತಿಗಳೆಲ್ಲ ಇರ್ತಾರಲ್ಲ ಅವರು ಇವನಿಗೆ ಹೇಳ್ತಾರೆ, ನಮ್ಮ ಜೊತೆ ಈ ಥರ ಆಗಿತ್ತು, ನನಗೆ ಅಲ್ಲಿ ದೆವ್ವ ಭೇಟಿಯಾಗಿತ್ತು ಇಲ್ಲಿ ಅಂತ ತಮ್ಮ ಸ್ಟೋರಿಗಳನ್ನು ಹೇಳ್ತಾರೆ. ಆ್ಯಂಡ್ ಇನ್ನು ಕೆಲವೊಬ್ಬರು ಅವನಿಗೆ ಕಾಮಿಡಿ ಮಾಡ್ತಾರೆ. ಆವಾಗ ಅವನು ಇನ್ನೊಬ್ಬ ಫ್ರೆಂಡ್ ಇರ್ತಾನಲ್ಲ ಅವನಂತಾನೆ, ಆ ದೆವ್ವ ಹಾಗೆ ಲಿಫ್ಟ್ ತಗೊಳ್ತೋ ಅಥವಾ ಕಾಸು ಏನಾದರೂ ಕೊಡ್ತೋ ಅಂತ. ಆವಾಗ ಇನ್ನೊಬ್ಬ ಫ್ರೆಂಡ್ ಅಂತಾನೆ, ಇವನ್ ಜೀವ ಉಳಿದಿದ್ದೆ ದೊಡ್ಡ ಪುಣ್ಯ, ಇನ್ನು ಕಾಸು ಬೇಕಾ ಅಂತ ಅಂದು ಹೀಗೆ ಎಲ್ಲ ಮುಗಿದು ಇವಾಗ ಮತ್ತೆ ಇವನು ಒಂದು ಸವಾರಿ ತಗೊಂಡು ಹೋಗ್ತಾ ಇರ್ತಾನೆ. ಅದು ಸ್ವಲ್ಪ ದೂರದಲ್ಲೇ ಹೋದ ತಕ್ಷಣ ಆ ವ್ಯಕ್ತಿ ಇಳಿತಾನೆ. ಕೆಳಗೆ ಇಳಿದು ಇವನಿಗೆ ಸ್ವಲ್ಪ ಕಾಸು ಕೊಟ್ಟು ಅಂತಾನೆ, ಅಣ್ಣ ನಿಮ್ಮ ಬ್ಯಾಕ್ ಇದರಲ್ಲಿ ಏನೋ ಒಂದು ಇದೆ ನೋಡಿ ಅಂತ, ಬಾಕ್ಸ್ ಟೈಪ್ ಇದೆ ಅಂತ, ನೋಡಿ ಅದೇನು ಅಂತ, ಅದು ಯಾರ್ದು ಅಂತ ಅಂದಾಗ ಈ ಡ್ರೈವರ್ ಇಳಿದು ಬಂದು ಬಾಕ್ಸ್ ನೋಡ್ತಾನೆ. ನೋಡಿದರೆ ಅದರಲ್ಲಿ ಕಾಸಿದೆ, ಅಂದರೆ ಸ್ವಲ್ಪ ಬಂಗಾರ ಟೈಪ್ ಎಲ್ಲ ಇದೆ. ಅದನ್ನು ನೋಡಿ ಆ ವ್ಯಕ್ತಿ ಕಡೆ ನೋಡ್ತಾನೆ. ನೋಡಿದರೆ ಆ ವ್ಯಕ್ತಿ ಫೇಸ್ ಚೇಂಜ್ ಆಗಿ ನಿನ್ನೆ ಏನು ವ್ಯಕ್ತಿಗೆ ಡ್ರಾಪ್ ಕೊಟ್ಟಿದ್ನಲ್ಲ ಆ ವ್ಯಕ್ತಿದು ಫೇಸ್ ಇದೆ. ಆ್ಯಂಡ್ ಅವನು ನಗ್ತಾ ಮಾಯ ಆಗಿಬಿಡ್ತಾನೆ ಗಾಳಿಯಲ್ಲಿ. ಸೊ ಗಾಯ್ಸ್, ಇದಾಗಿತ್ತು ಇವತ್ತಿನ ಒಂದು ಹಾರರ್ ಸ್ಟೋರಿ.
ಹೇಗಿತ್ತು ಅಂತ ಕಾಮೆಂಟ್ನಲ್ಲಿ ಹೇಳಿ ಗಾಯ್ಸ್. ಆ್ಯಂಡ್ ಇನ್ನೊಂದೇನೆಂದರೆ ಗಾಯ್ಸ್, ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಎಲ್ಲ ಮಾಡ್ತಾ ಇರೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಹೀಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನನ್ನು ಮೋಟಿವೇಶನ್ ಮಾಡಿ ಅಂತ ಹೇಳ್ತೀನಿ. 1000 ಸಬ್ಸ್ಕ್ರೈಬರ್ಸ್ ಆಗಬೇಕು ಗಾಯ್ಸ್. 377 ಸಬ್ಸ್ಕ್ರೈಬರ್ಸ್ ಆಗಿದೆ. ಇದರಲ್ಲಿ ಕೆಲವೊಂದು ಮೈನಸ್ಸು ಆಗ್ತಾ ಇರ್ತವೆ. ಅದು ಯಾಕೆ ಅಂತಲೂ ನನಗೆ ಗೊತ್ತು. ಯಾಕಂದರೆ ನನ್ನ ಕೆಲವೊಂದಿಷ್ಟು ಹಿಂದಿನ ಸ್ಟೋರಿಗಳಿದ್ವಲ್ಲ, ಅದರಲ್ಲಿ ಅಷ್ಟು ಸ್ವಲ್ಪ ಎಕ್ಸ್ಪೆರಿಮೆಂಟ್ಸ್ ಬಹಳ ಮಾಡಿದ್ದೀನಿ. ಸ್ವಲ್ಪ ವಾಯ್ಸ್ದು ಚೇಂಜಸ್ ಇರ್ಬೋದು, ಸ್ವಲ್ಪ ವಿಡಿಯೋ ಸೆಟ್ಟಿಂಗ್ಸ್ದು ಚೇಂಜಸ್ ಇರಬೇಕು, ಹಾಗಾಗಿ ಆಗ್ತಾ ಇರ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ನಾನು ನಿಮಗೆ ಹೇಳೋದಿಷ್ಟೇ, ನೀವು ನನ್ನ ವೀಡಿಯೋಸ್ನ ಕಂಟಿನ್ಯೂಸ್ ಆಗಿ ನೋಡ್ಕೊತ ಹೋಗಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್ 1000 ಮಟ ಅಂತ ಆದರೂ ನಾನು ಹೇಳ್ತೀನಿ. ಹೀಗೆ ಮಾಡ್ಕೋತಾ ಹೋದರೆ ಮುಂದೆ ನನಗೆ ಒಂದು ಕಾನ್ಫಿಡೆನ್ಸ್ ಹೆಚ್ಚಿಗೆ ಬರುತ್ತಲ್ಲ. ಸೊ ವಿಡಿಯೋದು ಕ್ವಾಲಿಟಿ ಇನ್ನೂ ಹೆಚ್ಚಿಗೆ ಹಾಕ್ಕೋತಾ ಹೋಗುತ್ತೆ ಹೊರತು ಡೌನ್ ಮಾತ್ರ ಆಗೋದಿಲ್ಲ ಅಂತ ನಾನು ಹೇಳ್ತೀನಿ. ಸೊ ಹೀಗಂತ ಹೇಳ್ತಾ ತುಂಬ ಹೃದಯದ ಧನ್ಯವಾದಗಳು ಗಾಯ್ಸ್, ಆ್ಯಂಡ್ ಥ್ಯಾಂಕ್ ಯು ಗಾಯ್ಸ್.